ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಪೋಷಕರಿಗೆ ಒಂದು ಗುಡ್ ನ್ಯೂಸನ್ನು ಶಿಕ್ಷಣ ಇಲಾಖೆ ನೀಡಿದೆ. ಅದು ಏನು ಗುಡ್ ನ್ಯೂಸ್? ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪೇರೆಂಟ್ಸಿಗೆ ಅಂದರೆ, ಖಂಡಿತವಾಗಿ ಕೂಡ ಇದು ಪೇರೆಂಟ್ಸಿಗೆ ಮಾತ್ರ ತುಂಬಾ ಅನುಕೂಲ. ಯಾಕಂದರೆ ಪ್ರತಿ ವರ್ಷ ಪೇರೆಂಟ್ಸು ಮಕ್ಕಳು ಅನುಭವಿಸ್ತಿರುವಂಥ ಕಷ್ಟ, ಈ ಕಷ್ಟದಿಂದ ಪಾರಾಗಲಿಕ್ಕೆ ಒಂದು ಒಳ್ಳೆ ಪರಿಹಾರವನ್ನು ಈಗ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಂಡಿದೆ ಅಂತೇಳಿ ಹೇಳ್ಬೋದಾಗಿದೆ. ಹಾಗಾದರೆ ಏನು ಅಂತಂದರೆ, ವರ್ಗಾವಣೆ ಪತ್ರ ಟಿ ಸಿಯನ್ನು ಪಡಿಬೇಕಾದ್ರೆ ಆ ವಿದ್ಯಾರ್ಥಿ ಅಥವಾ ಅವರ ಪೇರೆಂಟ್ಸ್ ಪಡ್ತಿರುವಂಥ ಕಷ್ಟ ಅಷ್ಟಿಷ್ಟಲ್ಲ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಆಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಆದರೆ ನಿಮಗೆ ಏಡೆಡ್, ಅನ್ಏಡೆಡ್, ಖಾಸಗಿ ಶಾಲೆಗಳಲ್ಲಿ ಆಗ್ತಿರುವಂಥ ತೊಂದರೆ ಇದೆಯಲ್ಲ, ಅದರಲ್ಲೂ ಕೂಡ ಪ್ರೈವೇಟ್ ಸ್ಕೂಲ್ ಆ್ಯಂಡ್ ಕಾಲೇಜ್ಗಳಲ್ಲಿ ಟಿ ಸಿ ಪಡಿಬೇಕು ಅಂದರೆ ನೀವು ಕಾಲೇಜೇ ಶುರುವಾಗಿರಲ್ಲ, ಸ್ಕೂಲೇ ಶುರುವಾಗಿರಲ್ಲ, ಇಷ್ಟೆಲ್ಲ ಫೀಸ್ ಇದೆ, ಈ ಫೀಸನ್ನು ಕಟ್ಟಿ ಅಂತ ಹೇಳ್ತಾರೆ. ನಾವು ಬೇರೆ ಸ್ಕೂಲಿಗೆ ಹೋಗಬೇಕು, ಬೇರೆ ಕಾಲೇಜ್ಗೆ ಹೋಗಬೇಕು, ನಮ್ಮ ಮಗನ ಈ ಸ್ಕೂಲಲ್ಲಿ ನಾವು ಜಾಯಿನ್ ಮಾಡ್ಸೋಕ್ಕಾಗೋದಿಲ್ಲ, ಟಿ ಸಿ ಕೊಡಿ ಅಂತಂದರೆ ಇಲ್ಲ, ಇಷ್ಟಾದರೂ ಫೀಸ್ ಕಟ್ಟಲೇಬೇಕು ಅಂತಾರೆ. ಯಾವ ರೀತಿ ಅಂದರೆ ಲಕ್ಷ ಫೀಸೆಲ್ಲ ಇರುತ್ತೆ, ಅಷ್ಟೆಲ್ಲ ಕಟ್ಟಿ ಟಿ ಸಿಯನ್ನು ತೆಗೆದುಕೊಂಡು ಹೋಗಲಾರ್ದೆ ಇರುವಂಥ ಫೀಸ್ ಏನಿದೆ ಅದನ್ನೇ ಕಟ್ಟಿ ಮುಂದುವರಿಸುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲವರೆಲ್ಲ ಪೇರೆಂಟ್ಸ್ ಕೋರ್ಟ್ ಕೇಸ್ ಕೂಡ ಹಾಕಿದ್ದಾರೆ, ಮಕ್ಕಳ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳ ಆಯೋಗ ಕಂಪ್ಲೇಂಟ್ ಮಾಡಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ನೋಡಿ, ಇಷ್ಟೆಲ್ಲ ಕೇಸ್ಗಳು ಬರ್ತಾ ಇದ್ದಾವೆ. ಎಸ್ಪೆಷಲಿ ಟಿ ಸಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ವರ್ಗಾವಣೆ ಪತ್ರವನ್ನು ಕೊಡಲಿಕ್ಕೆ ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು ಕೂಡ ಕೆಲವು ಸಾಕಷ್ಟು ಕಿರಿಕಿರಿಯನ್ನು ಮಾಡ್ತಾ ಇದೆ ಅಂತೇಳಿ ಈ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಮಾಡಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಒಂದು ಮಹತ್ವವಾದಂಥ ನಿರ್ಧಾರವನ್ನು ಕೈಗೊಂಡಿದೆ, ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ಪ್ರಕಾರ ನಿಮಗೆ ಏನೆಲ್ಲ ಅನುಕೂಲ ಆಗುತ್ತಂದರೆ, ಒಂದು, ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಮುಖ್ಯಸ್ಥರೇನಿದ್ದಾರೆ, ನೀವು ಅರ್ಜಿ ಸಲ್ಲಿಸಿದ 15 ದಿನದ ಒಳಗಾಗಿ ವರ್ಕಿಂಗ್ ಡೇಸಲ್ಲಿ ಅವರು ನಿಮಗೆ ಟಿ ಸಿಯನ್ನು ಕೊಡಲೇಬೇಕು. ಟಿ ಸಿಯನ್ನು ಕೊಡಬೇಕು ಅಂತಲೇ ಸೂಚನೆ ಇರೋದು. ಈ ಹಿಂದೆನೂ ಇದೆಯಲ್ಲ, ಹೌದು, ಈ ಹಿಂದೆನೂ ಕೂಡ ಇತ್ತು, ಆದರೆ ಆವಾಗಿನ ಆದೇಶಗಳು ಬೇರೆ ಇದ್ದು. ಬಟ್ ಈಗಿನ ಆದೇಶದ ಪ್ರಕಾರ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. 15 ದಿನದ ಒಳಗಾಗಿ ಟಿ ಸಿಯನ್ನು ಕೊಡಬೇಕು. ಒಂದು ವೇಳೆ ಕೊಡಲ್ಲ, ಈ ಹಿಂದೆ ಮಾಡಿದ ರೀತಿಯಾಗಿ ಇಲ್ಲ, ನೀವು ಫೀಸನ್ನೇ ಕಟ್ಟಿ, ಕಂಪ್ಲೀಟ್ ಫೀಸನ್ನೇ ಕಟ್ಟಿ ಅಥವಾ ಬಾಕಿ ಇರುವಂಥ ಹಣವನ್ನೇ ಕಟ್ಟಿ ಆಮೇಲೆ ಬೇಕಾದರೆ ಟಿ ಸಿ ಕೊಡ್ತೀವಿ, ಆ ರೀತಿ ಏನಾದರೂ ಹೇಳಿದರೆ ನೀವು ಆವಾಗ ಆ ಕ್ಷೇತ್ರದಲ್ಲಿ ಅಂದರೆ ಆ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ BEO ಅಂದರೆ ನಿಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹೋಗಿ ಅವರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹೀಗೆ ನಾವು ಅರ್ಜಿಯನ್ನು ಸಲ್ಲಿಸಿ 15 ದಿನ ಆಗಿದೆ, ಇದುವರೆಗೂ ಟಿ ಸಿಯನ್ನು ಕೊಟ್ಟಿಲ್ಲ, ಕಿರಿಕಿರಿ ಮಾಡ್ತಾ ಇದ್ದಾರೆ, ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಫೀಸ್ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇಷ್ಟು ಫೀಸನ್ನು ಕಟ್ಟಿದ್ದೀವಿ, ಇಷ್ಟಾದರೂ ಕೂಡ ಬಿಲ್ಡಿಂಗ್ ಫೀಸು, ಆ ಫೀಸ್, ಈ ಫೀಸ್ ಅಂತೆಲ್ಲ ಕೇಳ್ತಾ ಇದ್ದಾರೆ. ಟಿ ಸಿಗಾಗಿ ಪ್ರತ್ಯೇಕವಾಗಿ ಇಷ್ಟು ಫೀಸ್ ಕಟ್ಟಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಈ ರೀತಿ ಆದರೆ ಹೇಗೆ ಅನ್ನೋ ರೀತಿಯಾಗಿ ಸಾಕಷ್ಟು ಕಂಪ್ಲೇಂಟ್ಗಳು ಇದ್ವಲ್ಲ. 15 ದಿನದ ಒಳಗಾಗಿ ಏನಾದರೂ ಅವರು ಟಿ ಸಿ ಕೊಡದೇ ಇದ್ದರೆ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಶಾಲೆಯ ಮುಖ್ಯಸ್ಥರು ಟಿ ಸಿ ಕೊಡದೇ ಇದ್ದರೆ, ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಕಂಪ್ಲೇಂಟನ್ನು ಕೊಡಬೇಕು. ಆ ಕಂಪ್ಲೇಂಟ್ ಕೊಟ್ಟಂಥ 1 ವಾರದ ಒಳಗಡೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಈಗ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿರೋದು. ಸೊ ಈ ಮೂಲಕ ನೀವು ಅರ್ಜಿ ಸಲ್ಲಿಸಿದ 1 ತಿಂಗಳ ಒಳಗಾಗಿ, ಆಲ್ಮೋಸ್ಟ್ 15, 1 ವಾರ, ನಿಮಗೆ 22 ದಿನ ವರ್ಕಿಂಗ್ ಡೇಸ್ ಅಂತೆಲ್ಲದನ್ನು ನೋಡಿದ್ರು ಕೂಡ 1 ತಿಂಗಳ ಒಳಗಾಗಿ ಅವರು ಟಿ ಸಿಯನ್ನು ಕೊಡಲೇಬೇಕು. ಒಂದು ವೇಳೆ ಯಾರು ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಮುಖ್ಯಸ್ಥರು ಟಿ ಸಿ ಏನಾದರೂ ಕೊಟ್ಟಿಲ್ಲ ಅನ್ನೋದಾದರೆ ಅವ್ರ ಮೇಲೆ ಆ್ಯಕ್ಷನ್ನು ಕೂಡ ತೆಗೆದುಕೊಳ್ಳಿ ಅಂತಲೂ ಕೂಡ ಸೂಚನೆಯನ್ನು ಇದೇ ಆದೇಶದಲ್ಲಿ ಹೊರಡಿಸಿದೆ. ಸೊ ಈ ಆದೇಶದ ಪ್ರತಿ ನಿಮ್ಮ ಹತ್ರ ಇಟ್ಕೊಂಡಿದ್ದು ಸಾಕು. ಈ ಆದೇಶ ಪ್ರತಿಯನ್ನು ನೀವು ತೋರಿಸಿದ್ರೆ ನೀವು ಕೊಡಲೇಬೇಕು ಅಂತಲೇ ಅವರಿಗೆ ನೀವು ಕೇಳ್ಬೋದಾಗಿದೆ. ಬಟ್ ಫೀಸ್ ವಿಚಾರವಾಗಿ ಏನು ಮಾಡಬೇಕು ಅನ್ನೋದು ಖಾಸಗಿ ಶಾಲೆಯವರ ಪ್ರಶ್ನೆ ಆಗಿದೆ. ಆದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೇಳ್ತಾ ಇರೋದೇನೆಂದರೆ, ಇಲ್ಲ ಸರ್, ನಾವೆಲ್ಲ ಫೀಸೆಲ್ಲ ಕಟ್ಟಿದರೂ ಕೂಡ ಇವರು ಪದೇ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋದು. ಅದಕ್ಕೆ ಈ ಆದೇಶ ಒಂದು ಪರಿಹಾರ ಆಗಿದೆ. ಹಾಗಾದರೆ ಕೇವಲ ಇಷ್ಟು ಮಾತ್ರನ ಪರಿಹಾರ? 1 ವಾರದ ನಂತರ BO ಏನು ಮಾಡ್ತಾರೆ, ರೂಲ್ಸ್ಗಳು ಕೂಡ ಇದ್ದಾವೆ. ಯಾಕಂದರೆ ಸಾಕಷ್ಟು ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶ ಹೊರಡಿಸಿದೆ, ಸೂಚನೆಗಳು ಕೂಡ ಹೊರಡಿಸಿದೆ. ಇದರ ಹಿನ್ನೆಲೆಯಲ್ಲಿ ಈಗ ಆದೇಶವನ್ನು ಹೊರಡಿಸಿರೋದು. ಅದರಲ್ಲೂ ಕೂಡ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 5/1 ಇದರ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ವರ್ಗಾವಣೆ ಪ್ರಮಾಣ ಪತ್ರವನ್ನು
ಶಾಲಾ ಮುಖ್ಯಸ್ಥರು ನೀಡೋದು ಅನಿವಾರ್ಯ, ಅದು ಅವರ ಕರ್ತವ್ಯ ಆಗಿರ್ತದೆ. ಒಂದು ವೇಳೆ ಮಾಡದೇ ಇದ್ದರೆ BO 1 ವಾರದ ಒಳಗಡೆ ಈ ಸಮಸ್ಯೆನ ಬಗೆಹರಿಸಬೇಕು. ಸಮಸ್ಯೆ ಬಗೆಹರಿಸೋದು ಮಾತ್ರ ಅಲ್ಲ, ಅವ್ರ ಮೇಲೆ ಕ್ರಮನೂ ಕೂಡ ಕೈಗೊಳ್ಳಬೇಕು. 1 ವಾರದಲ್ಲಿ ಅವ್ರು ಕೊಡಬೇಕಾಗತ್ತೆ. ಅದರ ಜೊತೆಗೆ ಯಾರು ಆ ಶಾಲೆಯ ಮುಖ್ಯಸ್ಥರು ಇರ್ತಾರೆ ಮತ್ತು ಅವ್ರ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಏನಿರುತ್ತೆ ಅವ್ರ ಮೇಲೆ ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಸೆಕ್ಷನ್ 106(2)(b ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಗಳಾದ ಜಿಲ್ಲಾ ಉಪನಿರ್ದೇಶಕರು ಅಂದರೆ DDP ಏನಿದ್ದಾರೆ ಅಡ್ಮಿನಿಸ್ಟ್ರೇಟರ್, ಸೊ ಅವ್ರ ಮೂಲಕ ಕ್ರಮವಹಿಸಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಂದ ವಂಚಿತರಾಗದಂತೆ ಕ್ರಮವಹಿಸಲು ಸೂಚಿಸಿದೆ. ಈ ರೀತಿಯಾದಂಥ ಆದೇಶವನ್ನು ಶಾಲಾ ಶಿಕ್ಷಣ ಇಲಾಖೆ ಮಾಡಿದೆ. ಇದು ನಿಜವಾಗಲೂ ಕೂಡ ತುಂಬ ಅನುಕೂಲಕಾರಿ. ಪ್ರತಿ ವರ್ಷವೂ ಕೂಡ ವರ್ಗಾವಣೆ, ತಮ್ಮ ಪೇರೆಂಟ್ಸ್ ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆ ಆಗ್ತಾ ಇರ್ತಾರೆ, ಅಥವಾ ಆ ಶಾಲೆಯಲ್ಲಿ ಈ ವರ್ಷ ನಾವು ಸೇರ್ಸೋಣಂತೇನೋ ಧೈರ್ಯ ಮಾಡಿ ಸೇರಿಸ್ಬಿಟ್ಟಿರ್ತಾರೆ. 1-1.5 ಲಕ್ಷನೋ 2 ಲಕ್ಷನೋ ಖಾಸಗಿ ಶಾಲೆಗಳ ಫೀಸ್ ನಿಮಗೆ ಹೇಳೋದು ಬೇಕಾಗಿಲ್ಲ. ಅಲ್ಲಿರುವಂಥ ಫೀಸು ಮತ್ತು ಸ್ಟ್ರಕ್ಚರ್ ಏನಿದೆ, ಬಿಲ್ಡಿಂಗ್ ಫೀಸು, ಆ ಫೀಸ್ ಈ ಫೀಸ್ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಫೀಸಲ್ಲೇ ಇರ್ತದೆ. ಆ ಫೀಸನ್ನು ಕಟ್ಟೋಕ್ಕಾಗದೆ 1 ವರ್ಷ ಆಯ್ತು ಹೆಂಗೂ ಕಟ್ಟಿದ್ವಿ, ಮುಂದಿನ ವರ್ಷ ಕಟ್ಟೋಕ್ಕಾಗಲ್ಲ, ನಾವು ಹೋಗೋಣ ಅಂತಂದರೆ ಅರ್ಧದಷ್ಟಾದ್ರೂ ನೀವು ಫೀಸನ್ನು ಕಟ್ಟಲೇಬೇಕು. ನಾವು ನಿಮ್ಮ ಮಗನ ಏನೋ ಸೀಟನ್ನು ನಾವು ರಿಸರ್ವ್ ಮಾಡಿದ್ದೀವಿ, ಈ ರೀತಿಯೆಲ್ಲ ಸಾಕಷ್ಟು ಕಾರಣಗಳನ್ನೆಲ್ಲ ಒಡ್ತಾ ಇದ್ರು. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಈ ತೊಂದರೆಗಳಿಗೆ ಈ ಆದೇಶ ಒಂದಷ್ಟು ಪರಿಹಾರ, ಒಂದಷ್ಟೇನು ಆಲ್ಮೋಸ್ಟ್ ಪರಿಹಾರವನ್ನು ಕಂಡುಕೊಳ್ಳುತ್ತೆ. 15 ದಿನ, BO ವ್ಯಾಪ್ತಿಯಲ್ಲಿ 5 ದಿನ. ಸೊ ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ನಿಮಗೆ 1 ತಿಂಗಳ ಒಳಗಡೆ TC ನೀವು ಅಪ್ಲೈ ಮಾಡಿದಂಥ TCಯನ್ನು ಸಿಗಬೇಕು. ಯಾಕಂದರೆ ಅವರ ಎಜುಕೇಷನಿಗೆ ತೊಂದರೆ ಆಗಬಾರ್ದು ಅಂಥೇಳಿ. ಅರೆ ಸ್ವಾಮಿ ಹೌದು, ಬಟ್ ಫೀಸೇ ಕಟ್ಟಿಲ್ಲ, ಈ ರೀತಿ ದುರುಪಯೋಗ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತಲ್ಲ ಅನ್ನೋದು ಖಾಸಗಿ ಶಾಲೆಯವರು, ಅನುದಾನ ರಹಿತ ಶಾಲೆಗಳ ಪ್ರಶ್ನೆನೂ ಕೂಡ ಆಗಿದೆ. ಸೊ ಇಂಥ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಇದೆ. ಯಾಕಂದರೆ ಈ ಹಿಂದೆ ಆದಂಥ ಆರ್ಡ್ರ್ಗಳೇನಿದ್ದಾವೆ, ನೀವು ಜಿಲ್ಲಾ ಪಂಚಾಯತ್ CO ವ್ಯಾಪ್ತಿಯಲ್ಲಿ ಈ ಕೇಸ್ ಇರುತ್ತೆ ಸಪ್ರೇಟಾಗಿ. ನೀವು TC ಕೊಡ್ತೀರಾ, ಆದರೆ ಕೇಸ್ ಅಂತೂ ಇದ್ದೇ ಇರ್ತದೆ. ಫೀಸ್ ಕಟ್ಟೋದು ಮತ್ತು ಫೀಸ್ ತೆಗೆದುಕೊಳ್ತಿರೋದು, ಪೇರೆಂಟ್ಸ್ ಆ ರೀತಿ ಒಂದು ವೇಳೆ ನಿಜವಾಗ್ಲೂ ಕೂಡ ಕಟ್ಟೋದು ಏನಾದರೂ ಇತ್ತಂದರೆ ನಿಯಮದ ಪ್ರಕಾರ ಕಟ್ಟಬೇಕಾಗತ್ತೆ. ಇಲ್ಲ ನಿಯಮ ಪ್ರಕಾರ ಕಟ್ಟುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಇತ್ತು ಅನ್ನೋದಾದರೆ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇದು CO ವ್ಯಾಪ್ತಿಯಲ್ಲಿ ಕೇಸ್ ಕೂಡ ನಡೆಯುತ್ತೆ, ಪ್ರತ್ಯೇಕವಾಗಿರುತ್ತೆ ಅದು. ಆದರೆ ನಿಮ್ಮ ಮಕ್ಕಳ ಎಜುಕೇಷನನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸುವಂತಿಲ್ಲ. ಆ ವಿದ್ಯಾರ್ಥಿ ಬಯಸಿದಂಥ ಶಾಲೆಗಳಲ್ಲಿ ಅವರು ಹೋಗಿ ಅವರು ವರ್ಗಾವಣೆ TCಯನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನ್ನ ಮಾಡ್ಕೋಬೋದಾಗಿದೆ. ಇದು ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ನೊಂದಂಥ ಪೇರೆಂಟ್ಸ್ ಏನಿದ್ದಾರೆ, ಪೋಷಕರಿಗೆ ತುಂಬ ಅನುಕೂಲಕಾರಿಯಾದಂಥ ಆದೇಶ ಆಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.